ಹಲೋ ಫ್ರೆಂಡ್ಸ್, ನಾನು ಮೊನ್ನೆ ಮೀಡಿಯಾ ಬಗ್ಗೆ ಹೇಳಿದ್ದೆ ವಾಟ್ಸಪ್ಪಲ್ಲಿ. ಅಂದರೆ ಬೇರೆಯವ್ರದ್ದು ಚಾಟಲ್ಲಿ ಕಳಿಸಿದರೋ ಫೋಟೋಸು ವೀಡಿಯೋಸು ಗ್ಯಾಲರಿಯಲ್ಲಿ ಹೇಗೆ ಸೇವ್ ಮಾಡ್ಕೋಬಾರ್ದು ಅಂತ ಹೇಳಿದ್ದೆ. ಇವತ್ತು ಕ್ಲಿಕ್ಕಲ್ಲಿ ಅನ್ವಾಂಟೆಡ್ ಫೋಟೋ ವೀಡಿಯೋಸ್ನ, ವಾಟ್ಸಪ್ಪಲ್ಲಿರೋ ಅನ್ವಾಂಟೆಡ್ ಫೋಟೋ ವೀಡಿಯೋಸ್ನ ಹೇಗೆ ಡಿಲೀಟ್ ಮಾಡೋದನ್ನು ತೋರಿಸ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ವಾಟ್ಸಪ್ ಓಪನ್ ಮಾಡ್ಕೋಬೇಕು. ಅದಾದಮೇಲೆ 3 ಡಾಟ್ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಬೇಕು. ಅದಾದಮೇಲೆ ಸ್ಟೋರೇಜ್ ಆ್ಯಂಡ್ ಡಾಟಾ ಮೇಲೆ ಹುಡುಕೊಂಡು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಮ್ಯಾನೇಜ್ ಸ್ಟೋರೇಜ್ ಎಂದಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತೆ. ಅದಾದಮೇಲೆ ಲಾರ್ಜರ್ ದ್ಯಾನ್ 5 MB ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಫೋಟೋ ವಿಡಿಯೋ ಡಾಕ್ಯುಮೆಂಟ್ ಬೇಡ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲೆ ಸೆಲೆಕ್ಟ್ ಆಲ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡಿಲೀಟ್ ಕೊಟ್ಬಿಟ್ರೆ ಎಲ್ಲ ಡಿಲೀಟ್ ಆಗುತ್ತೆ. ನೋಡಿದ್ರಲ್ಲ, ನಿಮ್ಮ ವಾಟ್ಸಪ್ಪಲ್ಲಿರೋ ಸ್ಟೋರೇಜ್ನ ಹೇಗೆ ಫ್ರೀ ಮಾಡ್ಕೋಬೇಕು ಅಥವಾ ಸ್ಟೋರೇಜ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.